ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ವಿಶೇಷವಾಗಿ ಕವಡೆ ಶಾಸ್ತ್ರದ ಮುಖಾಂತರ ಪ್ರತಿಯೊಬ್ಬರ ರಾಶಿ ಅನುಕೂಲಿಸುವವಾಗಿ ಅವರ ರಾಶಿಗೆ ಈ ವಾರ ಯಾವ ರೀತಿ ಲಾಭದಾಯಕವಾಗಿದೆ, ನಿಮಗೆ ಈ ವಾರ ನಷ್ಟವ ಅಥವಾ ಚೇತರಿಕೆಯ ಹೆಜ್ಜೆ ನೀಡತಕ್ಕಂಥದ್ದ, ಅಥವಾ ದೊಡ್ಡ ಅಪಾಯ ಏನಾರ ಕಾಣಿಸ್ತಾ ಇದೆಯಾ, ಅಥವಾ ಶುಭ ಲಾಭವನ್ನು ನೀವು ನೋಡ್ಬೋದಾ ಅಂಥೇಳಿ ಕವಡೆಶಾಸ್ತ್ರದ ಮುಖಾಂತರ ತಿಳಿಸ್ಕೊಡ್ತೇನೆ. ದಿನಾಂಕ 5ನೇ ತಾರೀಕು ಅಂದರೆ ನಿಮಗೆ ರವಿವಾರದಿಂದ 11ನೇ ತಾರೀಕು ಶನಿವಾರದವರೆಗೆ ಒಂದು ಸಂಪೂರ್ಣ ವಾರದ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿಕೊಡತಕ್ಕಂಥದ್ದು. ವಿಶ್ವಾಸ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಅಶ್ವಯುಜ ಮಾಸ, ಶುಕ್ಲ ಪಕ್ಷ. ನಿಮಗೆ 7ನೇ ತಾರೀಕು ನಂತರ ಕೃಷ್ಣ ಪಕ್ಷ ಪ್ರಾರಂಭವಾಗತಕ್ಕಂಥದ್ದು. ಇದು ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳು ಅಂತ ಅಂದ್ಕೊಂಡ್ರೆ, 6ನೇ ತಾರೀಕು ಪ್ರಮುಖವಾಗಿ ಚಾಮುಂಡಿ ಬೆಟ್ಟದಲ್ಲಿ ಅಮ್ಮನವರ ಉತ್ಸವ ನಡೆಯತಕ್ಕಂಥದ್ದು. ಯಾರು ಮೈಸೂರಿನವರಿದ್ದೀರಾ, ಯಾರು ಮೈಸೂರಿನ ಆಸುಪಾಸಿದ್ದೀರಾ, ಅವರು ಆ ದಿನ ಹೋಗಿ ಆ ರಥಯಾತ್ರೆಯಲ್ಲಿ ಭಾಗವಹಿಸಿ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹ ಆಗತಕ್ಕಂಥದ್ದು. ಅಥವಾ ಆ ದಿನ ನಾನು ತುಂಬ ದೂರದಲ್ಲಿದ್ದೇನೆ, ಮೈಸೂರು ಬರೋದಕ್ಕಾಗೋದಿಲ್ಲ, ಅಮ್ಮನವರ ಉತ್ಸವದಲ್ಲಿ ನಾನು ಭಾಗವಹಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಿಮ್ಮ ಮನೆ ಹತ್ರದಲ್ಲಿರತಕ್ಕಂಥ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡತಕ್ಕಂಥದ್ದು ಪ್ರತೀತಿ. ಏನು ದಸರಾ ಆಗಿದ ನಂತರ ಬೆಟ್ಟದಲ್ಲಿ ಅಮ್ಮನವರ ಉತ್ಸವ ಆಗತಕ್ಕಂಥದ್ದು ತುಂಬ ವಿಶೇಷವಾಗಿ ಆಗುತ್ತೆ. ಆ ದಿನ ಕುಟುಂಬ ಸಮೇತ ಭಾಗವಹಿಸಿ ಭಗವತಿಗೆ ನಮಸ್ಕಾರವನ್ನು ಮಾಡೋ ಮುಖಾಂತರ ಅಥವಾ ಹಣ್ಣುಕಾಯಿ ಪೂಜೆ ಮಾಡಿಸೋ ಮುಖಾಂತರ ಕುಂಕುಮಾರ್ಚನೆ ಮಾಡಿಸಿ ಭಗವತಿಗೆ ಅರ್ಚನೆ ಆಗಿರತಕ್ಕಂಥ ಕುಂಕುಮವನ್ನು ಧಾರಣೆ ಮಾಡಿ ಖಂಡಿತವಾಗಿಯೂ ಅಮ್ಮನವರ ಅನುಗ್ರಹ ಆಗತಕ್ಕಂಥದ್ದು. ಅದೇ ರೀತಿ ದಿನಾಂಕ 7ನೇ ತಾರೀಕು ಹುಣ್ಣಿಮೆ ಇರತಕ್ಕಂಥದ್ದು, ಮಂಗಳವಾರ ಬಂದಿದೆ. ಆ ದಿನ ವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು, ಅಥವಾ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ತಿರತಕ್ಕಂಥದ್ದು. ಅಲ್ಲಿಗೆ ಹೋಗಿ ಭಗವಂತನಿಗೆ ಪ್ರಿಯವಾದ ಸಭಾದ ಭಕ್ಷ್ಯವನ್ನು ಸ್ವೀಕರಿಸಿ ಖಂಡಿತ ನಿಮ್ಮ ಕರ್ಮಗಳು ಖಂಡಿತ ಕಳೆದೋಗುತ್ತೆ ಭಗವಂತನ ಅನುಗ್ರಹದಿಂದ. ಅದೇ ರೀತಿ ದಿನಾಂಕ 9ನೇ ತಾರೀಕು ಪ್ರಮುಖವಾಗಿ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇರ್ತೀರ. ವರ್ಷಕ್ಕೆ ಒಂದು ಸಾರಿ ದೇವಸ್ಥಾನ ಪ್ರಾರಂಭ ಆಗತಕ್ಕಂದರೆ ಆಸನಾಂಬಿಯ ದರ್ಶನ ದಿನಾಂಕ 7ನೇ ತಾರೀಕು ತೆಗೆದುಕೊಳ್ತೀನಿ. ಅದೇ ರೀತಿ ದಿನಾಂಕ 9ನೇ ತಾರೀಕು ವರ್ಷಕ್ಕೆ ಒಂದು ಬಾರಿ ತೆರೆಯತಕ್ಕಂಥ ದೇವಸ್ಥಾನ ಅಂದರೆ ತುಂಬ ವಿಶೇಷವಾಗಿರತಕ್ಕಂಥದ್ದು ಹಾಸನದಲ್ಲಿರತಕ್ಕಂಥ ಹಾಸನಾಂಬಿಯ ದೇವಸ್ಥಾನ. ಹಾಗಾಗಿ 9ನೇ ತಾರೀಕು ಹಾಸನದಲ್ಲಿ ಹಾಸನಾಂಬಿಯ ದೇವಸ್ಥಾನ ಆ ದಿನ ಪ್ರವೇಶ ದ್ವಾರವನ್ನು ತೆರಲಾಗುತ್ತೆ. ತದನಂತರ ಅದರ ನಾಳೆಯಿಂದ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡಲಾಗುತ್ತೆ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಹಾಸನಾಂಬಿಯ ವಿಶೇಷತೆಯನ್ನು, ಆ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ನಾವು ದೇವರ ದರ್ಶನವನ್ನು ಮಾಡಬೇಕು. ತುಂಬ ಜನ ಅಂದ್ಕೊಂಡಿರ್ತೀರ ಭಗವತಿಯನ್ನು ನೋಡ್ಕೊಂಡು ಬಂದಿದ ತಕ್ಷಣ ನಮಗೆ ಲಾಭದಾಯಕವಾಗಿ ಆಗುತ್ತೆ ಅಂತ. ಅಲ್ಲಿ ತುಂಬ ಪ್ರತೀತಿಯಾದಂತಹ ಹಾಸನ ಜನಕ್ಕೆ ಗೊತ್ತಿರತಕ್ಕಂಥ ಒಂದು ಇತಿಹಾಸವೂ ಕೂಡ ಇದೆ. ಆ ದೇವರನ್ನ ಅಲ್ಲಿ ದರ್ಶನವನ್ನು ಮಾಡಿದ್ರೆ ನಮಗೆ ಪುಣ್ಯ ಯಥೇಚ್ಛವಾಗಿ ಲಭಿಸ್ತದೆ ಅಂತ ತುಂಬ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ. ಅದನ್ನು ನಾನು ಮುಂದಿನ ಸಂಚಿಕೆ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಅದೇ ರೀತಿ ದಿನಾಂಕ 10ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇರತಕ್ಕಂಥದ್ದು. ಆ ದಿನ ರಾತ್ರಿ 8:49ಕ್ಕೆ ಚಂದ್ರೋದಯ ಆಗತಕ್ಕಂಥದ್ದು. ಆ ದಿನ ಗಣಪತಿ ಆರಾಧನೆಯನ್ನು ಮಾಡಿ, ಹಾಗೂ ಗಣಪತಿಗೆ ಕಡಲೆಕಾಳು ಬರುತ್ತಲ್ಲ, ಅದನ್ನು ಆರವನ್ನು 21 ಕಡಲೆಕಾಳನ್ನು ಸೇರಿ ಒಂದು ಆರವನ್ನಾಗಿ ತಯಾರಿ ಮಾಡಿ ಅದನ್ನು ಗಣಪತಿಗೆ ಹಾಕತಕ್ಕಂಥದ್ದು. ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಮೇಷರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಸರಕಾರದಿಂದ ಧನಲಾಭವಾಗುತ್ತದೆ. ಅಂದರೆ ಸರ್ಕಾರದ ವಿಚಾರಗಳಲ್ಲಿ ಏನು ಮೇಷರಾಶಿಯವರು ಸ್ವಲ್ಪ ಹಿಂಜರಿಕೆಯನ್ನು ಅನುಭವಿಸ್ತಾ ಇದ್ದೀರಾ, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತೀರಾ, ಸಬ್ಸಿಡಿಗಳು ಸಿಕ್ಕಿರೋದಿಲ್ಲ, ಸರ್ಕಾರದ ಯಾವುದೋ ಒಂದು ಫೈಲಲ್ಲೂ ಸ್ಟ್ರಕ್ ಆಗಿಬಿಟ್ಟಿರುತ್ತೆ, ಅದು ಮುಂದೇನೂ ಹೋಗ್ತಿರೋದಿಲ್ಲ ಹಿಂದೇನೂ ಬರುತ್ತೆ, ತುಂಬ ಒದ್ದಾಡ್ತಿರ್ತೀರ. ಸರ್ಕಾರಿ ಕಚೇರಿಗಳನ್ನು ಅಳೆದು ಸಾಕಾಗೋಗ್ಬಿಟ್ಟಿರುತ್ತೆ. ಅಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ವಾರ ದಿಗ್ವಿಜಯ ಪ್ರಾಪ್ತಿಯಾಗತಕ್ಕಂಥದ್ದು. ಅದೇ ರೀತಿ ನಿಮಗೆ ಈ ವಾರ ಜನಗಳ ಮನ್ನಣೆ ಸಿಗತಕ್ಕಂಥದ್ದು. ಅಂದರೆ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಈ ವಾರ ಒಳ್ಳೆ ಜಯತ್ವ ಪ್ರಾಪ್ತವಾಗುತ್ತೆ. ಅದೇ ರೀತಿ
ಧನಲಾಭವಿದೆ. ನಿಮಗೆ ಈ ವಾರ ಮಾಡತಕ್ಕಂಥ ಅಷ್ಟು ಕ್ಷೇತ್ರ ವ್ಯಾಪಾರ, ವ್ಯವಹಾರ, ಉದ್ಯೋಗದ ಮುಖಾಂತರ ಒಳ್ಳೆ ಧನಲಾಭವಾಗತ್ತೆ. ಪ್ರಮುಖ ಮೇಷರಾಶಿಯವರಿಗೆ ಒಂದು ಸ್ತ್ರೀ ಅಂದರೆ ಒಂದು ಹುಡುಗಿಯ ಸಹಾಯದಿಂದ ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ ಒಳ್ಳೆ ಉನ್ನತಿಯನ್ನು ನೋಡ್ಬೋದು. ಅವರು ಒಳ್ಳೆ ಗೆಳತಿಯಾಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಸಹೋದ್ಯೋಗಿ ಆಗಿರ್ಬೋದು, ಯಾರೋ ಒಂದು ಹೆಣ್ಮಗು ನಿಮಗೆ ನಿಮ್ಮ ಕಷ್ಟಕಾಲಕ್ಕೆ ನಿಮ್ಮ ಜೊತೆಯಾಗಿ ನಿಂತ್ಕೊಳ್ತಕ್ಕಂಥ ಆ ಹೆಣ್ಮಗು ನೀವು ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳನ್ನು ಪ್ರೇರೇಪಿಸ್ತಾಳೆ. ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮ ಬೆಂಬಲವಾಗಿ ಬಂದು ನಿಂತ್ಕೊಳ್ತಾಳೆ. ಅಂದರೆ ಒಳ್ಳೆ ಲಾಭದಾಯಕವಾಗತ್ತೆ ಅಂತ. ಅದೇ ರೀತಿ ಈ ವಾರ ಮಿತ್ರರು ನಿಮಗೆ ತುಂಬ ಚೆನ್ನಾಗಿರತಕ್ಕಂಥವರ ಜೊತೆ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು ಜಾಸ್ತಿ ಆಗತ್ತೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಸ್ನೇಹಿತರಿದ್ದೇ ಇರ್ತಾರೆ. ಆದರೆ ಆಪತ್ಕಾಲದಲ್ಲಿ ಆದವನೇ ನೆಂಟ ಅಂತ ಒಂದು ಗಾದೆ ಮಾತಿದೆ ಅಲ್ವಾ, ಅದೇ ರೀತಿ ನಾನು ಯಾವಾಗ ಕಷ್ಟದಲ್ಲಿರ್ತೀನಿ ಆ ಸಮಯದಲ್ಲೇ ಸ್ನೇಹಿತರಾದರೂ ಬಂದು ಜೊತೆ ನಿಂತ್ಕೊಂಡು ಆ ಕಷ್ಟವನ್ನು ಪಾರು ಮಾಡಿ ನನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗ್ತಾನಲ್ಲ, ಆತ ನಿಜವಾದ ಸ್ನೇಹಿತ. ಹಾಗಾಗಿ ಅಂಥ ಸ್ನೇಹಿತರ ಒಂದಷ್ಟು ಸಹವಾಸಗಳು ಜಾಸ್ತಿ ಆಗುತ್ತೆ. ಮೇಷರಾಶಿಯವರೆಗೆ ಈ ವಾರ ಖಂಡಿತ ಲಾಭದಾಯಕ ವಾರ, ಯಾವುದೇ ರೀತಿ ಸಂಶಯ ಬೇಡ. ಖಂಡಿತವಾಗಿಯೂ ನೀವು ಮಾಡತಕ್ಕಂಥ ಅಷ್ಟು ಚಟುವಟಿಕೆಯಲ್ಲಿ ಲಾಭವನ್ನು, ಯಶಸ್ಸನ್ನು ಈ ವಾರ ನೀವು ಕಾಣುತ್ತೀರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಒಟ್ಟು ವೃಷಭ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಪ್ರಮುಖ ಧನಲಾಭವಿದೆ. ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಿಂದ ಒಳ್ಳೆ ಧನಲಾಭವಾಗತ್ತೆ, ಧನ ಆಕರ್ಷಣೆ ಆಗತಕ್ಕಂಥದ್ದು. ಹಣಕಾಸಿನ ತೊಂದರೆ ಇದ್ದರೆ ಈ ವಾರ ನಿವಾರಣೆ ಆಗತಕ್ಕಂಥದ್ದು. ಚಿನ್ನ ಬೆಳ್ಳಿ ಖರೀದಿ ಮಾಡತಕ್ಕಂಥವರಿಗೆ ಈ ವಾರ ಪ್ರಶಸ್ತವಾದ ವಾರ. ವೃಷಭ ರಾಶಿಯಲ್ಲಿ ಪ್ರಮುಖವಾಗಿ ಯಾರು ಚಿನ್ನ ಬೆಳ್ಳಿ ಆ ಥರ ಆಭರಣವನ್ನು ತಯಾರಿ ಮಾಡತಕ್ಕಂಥವರು ಅಥವಾ ಆ ಥರ ಆಭರಣವನ್ನು ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳಿಗೆ ಈ ವಾರ ಪ್ರಶಸ್ತವಾದ ವಾರ, ಒಳ್ಳೆ ಧನಲಾಭವನ್ನು ನೀವು ಕಾಣ್ತೀರ. ಅದೇ ರೀತಿ ಈ ವಾರ ನಿಮಗೆ ಕಳೆದು ಹೋದ ವಸ್ತು ಸಿಗತಕ್ಕಂಥದ್ದು. ಪ್ರಮುಖವಾಗಿ ವೃಷಭ ರಾಶಿಯವರು ಯಾವುದಾರ ವಸ್ತುವನ್ನು ಕಳ್ಕೊಂಡಿದ್ರೆ ಅಥವಾ ಎಲ್ಲೋ ನಾನು ಮರ್ತಿಟ್ಬಿಟ್ಟಿದ್ದೀನಿ, ಎಷ್ಟೇ ಹುಡುಕಲು ಸಿಗ್ತಾ ಇಲ್ಲ ಅಂತ ಭಾವನೆ ನಿಮ್ಮಲ್ಲಿದ್ದರೆ, ಅಥವಾ ಆ ವಸ್ತು ಮೇಲೆ ಆಸೆನೇ ನೀವು ಬಿಟ್ಟುಬಿಟ್ಟಿದ್ರೆ ಅದನ್ನು ಹುಡ್ಕೋಕೆ ಶುರು ಮಾಡಿ. ಖಂಡಿತವಾಗಿಯೂ ಆ ವಸ್ತುವಿನ ಸುಳಿವು ನಿಮ್ಗೆ ಸಿಗತಕ್ಕಂಥದ್ದು. ಯಥೇಚ್ಛವಾಗಿ ನಂಬಿಕೆ ಇಟ್ಟು ಹುಡುಕಿದ್ರೆ ಖಂಡಿತ ಆ ವಸ್ತು ನಿಮ್ಮದಾಗತಕ್ಕಂಥದ್ದಾಗಿರುತ್ತೆ ಅಂತ. ಧನಲಾಭವಿದೆ. ಜೊತೆಗೆ ಶರೀರವನ್ನು ಸೌಖ್ಯವಾಗಿ ನೋಡಿಕೊಳ್ಳಿ. ಇಲ್ಲದಿದ್ದರೆ ವಾರದ ಮಧ್ಯಭಾಗದಿಂದ ಆರೋಗ್ಯ ಸಮಸ್ಯೆ ದ್ವಿಗುಣ ಆಗತಕ್ಕಂಥದ್ದು. ಅಂದರೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗತ್ತೆ, ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು, ಧನಲಾಭವಾಗತ್ತೆ. ಅದನ್ನು ಜೋಪಾನವಾಗಿ ಕಾಣ್ಕೊಳ್ಳಿ. ಯಾವುದೇ ಕಾರಣಕ್ಕೂ ದುಂದು ವೆಚ್ಚವನ್ನು ಮಾಡಬೇಡಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವಿದೆ ಅಂಥೇಳಿ ನೋಡೋಣ. ಮಿಥುನ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮನೆಗಳಿಗೆ ಬಂಧುಗಳ ಆಗಮನವಾಗತಕ್ಕಂಥದ್ದು. ಅಂದರೆ ನಿಮ್ಮ ಮನೆಗೆ ಈ ವಾರ ಬಂಧುಗಳ ಆಗಮನವಾಗತ್ತೆ. ಬಂಧುಗಳ ಆಗಮನದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡಿರತಕ್ಕಂಥದ್ದು. ಶುಭ ಸಭೆ ಸಮಾರಂಭಗಳಲ್ಲಿ ನೀವು ಈ ವಾರ ಭಾಗವಹಿಸತಕ್ಕಂಥ ಅವಕಾಶಗಳು ನಿಮಗೆ ಸಿಗುತ್ತದೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಉಂಟಾಗತಕ್ಕಂಥದ್ದು. ಅಂದರೆ ಈ ವಾರ ನೀವೇನೇ ಹೊಸದಾಗಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ನೀವೇನಾರ ಅಭಿಲಾಷೆಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ರೆ ಖಂಡಿತ ಕಾರ್ಯಸಿದ್ಧಿ ಖಂಡಿತವಾಗಿಯೂ ಕಾರ್ಯಸಿದ್ಧಿ ಆಗುತ್ತದೆ. ಯಾವುದೇ ರೀತಿಯ ಸಂಶಯ ಬೇಡ. ತುಂಬ ಗಟ್ಟಿ ಮನಸ್ಸಿನಿಂದ ಆ ಕೆಲಸ ಆಗಲೇಬೇಕು, ಹಾಗೆ ಆಗತ್ತೆ ಎಂಬ ದೃಢ ನಿರ್ಧಾರದಿಂದ ಮುನ್ನುಗ್ಗಿ ಖಂಡಿತವಾಗಿಯೂ ಆ ಕೆಲಸದಲ್ಲಿ ನೀವು ಒಳ್ಳೆ ಲಾಭವನ್ನು, ಯಶಸ್ಸನ್ನು ಕಾಣ್ತೀರ. ಅದೇ ರೀತಿ ಈ ವಾರ ನಿಮಗೆ ಸಮಾಜದಲ್ಲಿ ಗುರುತಿಸುವಿಕೆಯನ್ನು ಕಾಣ್ತೀರ. ಅಂದರೆ ಸಮಾಜದಲ್ಲಿ ನಿಮ್ಮನ್ನು ಜನ ಗುರುತಿಸ್ತಾರೆ, ಈ ವ್ಯಕ್ತಿ ಸರಿ ಇದ್ದಾನೆ, ಈ ವ್ಯಕ್ತಿ ಪರವಾಗಿಲ್ಲಪ್ಪ, ಅವನಾಯಿತು ಕೆಲಸವಾಯಿತು ಅಂತ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸ್ತಾನೆ. ಅದೇ ರೀತಿ
ಸಮಾಜದಲ್ಲಿ ಉತ್ತಮ ಗೌರವವನ್ನು ಸ್ಥಾನಮಾನವನ್ನು ನೀವು ಪಡ್ಕೊಳ್ತೀರ. ನೀವು ಸಣ್ಣದೇ ಕೆಲಸ ಮಾಡಿ ಅಥವಾ ದೊಡ್ಡದ ಕೆಲಸ ಮಾಡಲಿ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಈ ವ್ಯಕ್ತಿ ಪರ್ಫೆಕ್ಷನ್ ಇದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ತಾನೆ, ನಂಬಿಕಸ್ಥ ವ್ಯಕ್ತಿ ಅಂತ ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಒಟ್ಟು 11 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಕರ್ಕಾಟಕ ರಾಶಿಯವರಿಗೆ ಈ ವಾರ ಕೊಂಚಮಷ್ಟಿಗೆ ಕಷ್ಟದಾಯಕ ವಾರವಾಗಿರುತ್ತೆ. ಆದರೆ ಎಂಥದೇ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಗಟ್ಟಿಯಾಗಿ ನಿಂತ್ಕೊಳ್ತೀನಿ, ಆ ಕಷ್ಟವನ್ನು ನಾನು ಎದುರಿಸ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗೂ ವಾರದ ಮಧ್ಯಭಾಗದ ನಂತರ ಒಳ್ಳೆ ಸುಖ ಉಂಟು. ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಎಷ್ಟೋ ಸಲ ನಾವು ಹೇಳ್ತಾ ಇರ್ತೀವಿ, ಎಷ್ಟು ಕಷ್ಟಪಡ್ತೀವಿ ಅಷ್ಟು ಲಾಭವನ್ನು ನೋಡ್ತೀವಿ ಅಂತ. ಅದೇ ರೀತಿ ಕಟಕ ರಾಶಿಯವ್ರಿಗಿರುತ್ತೆ. ಎಲ್ಲವೂ ಕೂಡ ಸುಲಭವಾಗಿ ವಾರ ನಿಮಗೆ ಕೈಗೆ ಸಿಗೋದಿಲ್ಲ. ಖಂಡಿತವಾಗಿಯೂ ಕಷ್ಟಪಟ್ಟೋ ಇಷ್ಟಪಟ್ಟೋ ಪಡೆದುಕೊಳ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳು ನಿಮ್ಮದಾಗಿರುತ್ತೆ. ತುಂಬ ಜನ ಅಂದ್ಕೊಳ್ತಿರ್ತೀರ ಕರ್ಕಾಟಕ ರಾಶಿಯವರು, ಗುರುಗಳೇ ವರ್ಷ ಶುರುವಾಗಿದ್ದೇ ಆಗಿದ್ದು, ಕೆಲಸಗಳೆಲ್ಲವೂ ನಡೀತಿರುತ್ತೆ, ಇದ್ದಕ್ಕಿದ್ದಂಗೆ ಸ್ಲೋ ಆಗುತ್ತೆ, ಮತ್ತೆ ಸ್ವಲ್ಪ ಚುರುಕಾಗತ್ತೆ, ಕೈಗೇನು ಸಿಗ್ತಾ ಇದೆ ಅಂತ ಹೇಳಿದಾಗ ಅಲ್ಲೊಂದು ಏನೋ ಒಂದು ಕೊಕ್ಕೆ ಹಾಕಿರ್ತಾರೆ ಇನ್ಯಾರು, ಅಥವಾ ಇನ್ಯಾರಿಗೆ ಏನೋ ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ ಅಂತ ತುಂಬ ಜನಕ್ಕೆ ಆಲ್ರೆಡಿ ಮನಸ್ಸಿಗೆ ಬಂದುಬಿಟ್ಟಿರುತ್ತೆ ಅಲ್ವಾ ಈ ಪ್ರಶ್ನೆ. ಖಂಡಿತ ಹೌದು, ಈ ವರ್ಷ ಸ್ವಲ್ಪ ಗೊಂದಲ, ಸ್ವಲ್ಪ ಹಿಂದೆ ಮುಂದೆ ಆಗು ಹೋಗಿನ ನಡುವೆ ನಿಮ್ಮ ಜೀವನವನ್ನು ನಡೆಸ್ತಾ ಇರ್ತೀರ. ಆದರೂ ಕೂಡ ಧೈರ್ಯಗೆಡದೆ ಧೃತಿಯಿಂದ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನು ನೋಡ್ತೀರ. ಅದೇ ರೀತಿ ಈ ವಾರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಂದ ಕೊಂಚ ಮಟ್ಟಿಗೆ ನಿರಾಸೆಯನ್ನು ಕೆಲವು ವಿಚಾರದಲ್ಲಿ ಅನುಭವಿಸ್ತೀರ. ತಿಳಿದಿರಲಿ, ಕೆಲಸ ಕಾರ್ಯ ಮಾಡಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗೃತದಿಂದ ಕೆಲಸವನ್ನು ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಸಂಪೂರ್ಣ ವಾರ ತೊಂದರೆ, ಕಷ್ಟ, ಗೊಂದಲ ಈ ಥರ ಮಿಕ್ಸಪ್ ಹಿಂಗೇ ಇದ್ಬಿಡ್ತೀರ ಇಡೀ ವಾರ. ಅದೂ ನೋಡ್ತಿರೋದಿಲ್ಲ, ಇದೂ ನೋಡ್ತಿರೋದಿಲ್ಲ, ಅದೇ ಥರ ಇರತಕ್ಕಂಥದ್ದು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಹೆಜ್ಜೆಡಿ ಖಂಡಿತ ಲಾಭದಾಯಕವಾಗುತ್ತೆ. ಅಂದರೆ ಕಟಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಎಲ್ಲವೂ ನಿಮ್ಮ ಕೈಲೇ ಇದೆ. ಈ ವಾರ ನೀವೆಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರೋ ಅಷ್ಟು ಜೀವನ ಚೆನ್ನಾಗಿರತಕ್ಕಂಥದ್ದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಸಿಂಹರಾಶಿಯವರಿಗೆ ಒಟ್ಟು 15 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯತ್ವವನ್ನು ಈ ವಾರ ನೀವು ಸಂಪಾದನೆ ಮಾಡ್ಬೋದು. ಅಂದರೆ ನೀವು ಮಾಡತಕ್ಕಂಥ ಅಷ್ಟು ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಜಯತ್ವ ಸಿಗುತ್ತೆ. ಆದರೆ ನೀವು ಅಂದ್ಕೊಂಡ್ರ ಮಟ್ಟದಷ್ಟು ಜಯತ್ವ ಸಿಗಲ್ಲ. ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಜಯತ್ವ ಲಭಿಸುತ್ತೆ. ಅಂದರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಈ ಕೆಲಸ ಮಾಡ್ತಾ ಇದ್ದೀನಪ್ಪ, ನಾನು ಈ ಕೆಲಸದಲ್ಲಿ ನನಗೆ ಒಂದು 10 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡಿದ್ರೆ ನನಗೊಂದು 90ರಿಂದ 80 ಪ್ರಹಾಶ ಅಂದರೆ ಅಷ್ಟು ರೂಪಾಯಿ ಅಷ್ಟು ನನಗೆ ಲಾಭದಾಯಕವಾಗಿ ಬರಬೇಕು. ಅಥವಾ ವ್ಯಕ್ತಿ ಜೊತೆ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ದೀನಿ ಅಂದರೆ ನನಗೆ ಈ ಥರ ಒಂದಷ್ಟು ವಿಚಾರದಲ್ಲಿ ಲಾಭದಾಯಕವಾಗಿ ಆಗಬೇಕು. ಆ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗದು ಲಭಿಸ್ಬೇಕು ಅಂತ ಅಂದ್ಕೊಂಡಿರ್ತೀರ. ಖಂಡಿತ ಇಷ್ಟು ಈಡೇರುತ್ತೆ. ಆದರೆ ನೀವು ಯಾವ ಪ್ರಮಾಣ ಅಂತ ಅಂದ್ಕೊಂಡಿರ್ತೀರಲ್ಲ ಆ ಪ್ರಮಾಣ ಕುಸಿಯತಕ್ಕಂಥದ್ದಾಗತ್ತೆ. ಸೊ ಹಾಗಾಗಿ ಈ ವಾರ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಜಯ ಇರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ನೀಡತಕ್ಕಂಥದ್ದು. ಅದೇ ರೀತಿ ನಾನಾ ರೀತಿಯ ಚಿಂತೆ, ಗೊಂದಲ ನಿಮ್ಮನ್ನು ಕಾಡಿಸತಕ್ಕಂಥದ್ದು. ಸಿಂಹರಾಶಿ ಅಂತ ಹೇಳಿದ್ರೆ ಒಂದ್ಸಲಿ ಹೇಳ್ತಾ ಇರ್ತಾರೆ, ಗುರುಗಳೇ ಈಗ ಹೆಂಗೆ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಏನೋ ಡಿಸಿಷನ್ ತೊಗೊಂಡಿರ್ತೀನಿ, ಪಟ್ಟಂತ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿರ್ತೀನಿ. ಒಂದ್ಸಲ ಹೆಂಗೆ ಆಗ್ಬಿಟ್ಟಿರುತ್ತೆ, ಯಾರೋ ಏನೋ ಹೋಗ್ತಾ ಇರ್ತೀನಿ, ರೋಡಲ್ಲಿ ಸಾಕ್ತಾ ಇರ್ತೀನಿ, ಯಾರೋ ಬಂದು ಈ ದಾರಿ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನನ್ನ ಮೇಲೆ ನನಗೆ ಅನುಮಾನಗಳು ಬಂದ್ಬಿಡುತ್ತೆ. ಪ್ರಮುಖ ಮಕಾ ನಕ್ಷತ್ರಗಳು ಈ ಥರ ತುಂಬ ಮಾಡ್ತಿರ್ತೀರ ಅಲ್ವಾ, ಕನ್ಫ್ಯೂಷನ್ ಸ್ಟೇಜಲ್ಲಿ ಇರ್ತೀರ, ಡಿಸಿಷನ್ ಮೇಕಿಂಗಲ್ಲಿ ತುಂಬ ಎಳುತ್ತಾ ಇರ್ತೀರ. ಅದೇ ರೀತಿ ಪ್ರಮುಖ ಸಿಂಹರಾಶಿಯಲ್ಲಿರ್ತಕ್ಕಂಥ ಅಷ್ಟು ನಕ್ಷತ್ರದವ್ರಿಗೆ, 4 ನಕ್ಷತ್ರದವ್ರಿಗೆ ಈ ವಾರ ಚಿಂತೆ ನಿಮ್ಮನ್ನು ಕಾಡಿಸುತ್ತೆ. ಹಾಗಾಗಿ ಚಿಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಅತಿಯಾದ ಚಿಂತೆ
ನಮಗೆ ಮಾನಸಿಕ ಒತ್ತಡವನ್ನು ಕೊಡತಕ್ಕಂಥದ್ದು. ಹಾಗಾಗಿ ಅತಿಯಾದ ಚಿಂತೆಯನ್ನು ಮಾಡದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಕೊಂಚ ಮಟ್ಟಿಗೆ ಚಿಂತೆಯನ್ನು ಕಮ್ಮಿ ಮಾಡಿ. ಅದೇ ರೀತಿ ಈ ವಾರ ಕಷ್ಟಪಟ್ಟು ದುಡಿದರೆ ಮಾತ್ರ ಧನಲಾಭವಾಗತಕ್ಕಂಥದ್ದು ಸಿಂಹರಾಶಿಯವರಿಗೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟೇ ಲಾಭ. ಅದಕ್ಕಿಂತ ₹1 ಹಿಂದೆಯೂ ಆಗೋದಿಲ್ಲ, ಮುಂದೆಯೂ ಆಗೋದಿಲ್ಲ. ಎಲ್ಲ ಸರಿ ಆ ಥರ ಇರೋದಿಲ್ಲ. ನಿಮ್ಮ ಭಾಷೆ ನೀವು ಲಕ್ ಅಂತ ಹೇಳ್ತಿರ್ತೀರ ಗೊತ್ತಾ. ಇನ್ನೊಂದು ಸ್ವಲ್ಪ ಕಷ್ಟಪಟ್ಟೆಯಪ್ಪ, ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಅದಕ್ಕಿಂತ ಜಾಸ್ತಿ ಲಾಭ ಬಂತು ಅಂತ ನೀವು ಎಷ್ಟೋ ಸರಿ ಹೇಳ್ಕೊಳ್ತಿರ್ತೀರ. ಆ ಫೀಲಿಂಗ್ನ ಎಂಜಾಯ್ ಮಾಡಿರ್ತೀರ. ಆದರೆ ಈ ವಾರ ನೀವು ₹10 ಅಷ್ಟು ಕಷ್ಟಪಟ್ಟರೆ ₹10 ಅಷ್ಟೇ ಲಾಭ. ₹1 ಕಮ್ಮಿಯೂ ಆಗಲ್ಲ, ₹1 ಜಾಸ್ತಿಯೂ ಆಗಲ್ಲ. ಸೊ ಹಾಗಾಗಿ ಕಷ್ಟಪಟ್ಟು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಲಾಭದಾಯಕ. ಶ್ರಮಿಕರಾಗಿ ಈ ವಾರ ಶ್ರಮಪಟ್ಟು ಕೆಲಸವನ್ನು ಮಾಡತಕ್ಕಂಥದ್ದು ಅಂತ. ಅದೇ ರೀತಿ ಸಿಂಹರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯತ್ವ ಪ್ರಾಪ್ತವಾಗತ್ತೆ. ಆದರೆ ಮಾನಸಿಕ ಕಿರಿಕಿರಿ ಕೊಂಚ ಮಟ್ಟಿಗೆ ಮನಸ್ಸನ್ನು ಹಾಳು ಮಾಡತಕ್ಕಂಥದ್ದು. ಅಂದರೆ ಅಕ್ಕಪಕ್ಕದಲ್ಲಿರತಕ್ಕಂಥವ್ರು ತುಂಬ ಪ್ರೆಷರ್ ಕ್ರಿಯೇಟ್ ಮಾಡೋದು, ನಿಮಗೆ ಏನೋ ಮಾನಸಿಕವಾಗಿ ನಿಮಗೆ ತೊಂದರೆ ಕೊಡ್ತಕ್ಕಂಥ ಟಾರ್ಚರ್, ಮೆಂಟಲಿ ಟಾರ್ಚರ್ ಅಂತ ಹೇಳ್ತೀವಿ ಗೊತ್ತಾ, ಅದು ಸಿಂಹರಾಶಿಯವರು ಈ ವಾರ ಎದುರಿಸ್ತಾರ. ಮೆಂಟಲಿ ಸ್ವಲ್ಪ ಎಷ್ಟೇ ಒತ್ತಡ ಬಂದರೂ ಕೂಡ ಕಾಮಾಗಿ, ಅಂದರೆ ತುಂಬ ತಾಳ್ಮೆಯಿಂದ ಅದನ್ನು ತೆಗೆದುಕೊಳ್ಳಿ. ಖಂಡಿತವಾಗಿಯೂ ಈ ವಾರ ಲಾಭದಾಯಕವಾಗಿರುತ್ತೆ ಅಂತ. ಸಿಂಹರಾಶಿಯವರಿಗೆ ಈ ವಾರ ಎಚ್ಚರಿಕೆಯ ವಾರ. ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡತಕ್ಕಂಥದ್ದು ವಾರವಾಗಿರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ನೋಡೋಣ. ಕನ್ಯಾ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿರುತ್ತದೆ. ಅಂದರೆ ಜಾಗ್ರತೆಯಿಂದಿರಿ ಈ ವಾರ ಕನ್ಯಾ ರಾಶಿಯವರು. ನೀವು ಕಷ್ಟಪಟ್ಟು ಸಂಪಾದನೆ ಮಾಡತಕ್ಕಂಥ ಹಣಕಾಸು, ದ್ರವ್ಯ ಅಥವಾ ಯಾವುದೇ ಒಂದು ಕಡಿತ ಆಗಿರ್ಬೋದು, ಒಂದು ಪುಸ್ತಕವಾಗಿರ್ಬೋದು, ಯಾರು ಬೇಕಾದರೂ ಕದೀತಕ್ಕಂಥ ಚಾನ್ಸಸ್ ಇರುತ್ತೆ. ಕದಿಯತಕ್ಕಂಥದ್ದು ಅಂದರೆ ಕಳ್ಳ ಬಂದು ನಿಮ್ಮ ಮನೇಲಿರತಕ್ಕಂಥ ಪದಾರ್ಥಗಳನ್ನು ಕಲ್ತ್ಕೊಂಡ್ರೆ ಕಳ್ಳತನ ಅಂತಲ್ಲ. ನೀವು ಶ್ರಮಪಟ್ಟು ಏನೋ ಒಂದು ಪ್ರಾಜೆಕ್ಟ್ ಮಾಡಿರ್ತೀರ ಕಂಪ್ನಿಯಲ್ಲಿ, ಎಲ್ಲ ರೆಡಿ ಮಾಡಿರ್ತಾರೆ, ಕೊನೆಗೆ ನೀವು ಪ್ರೆಸೆಂಟೇಷನ್ ಮಾಡಬೇಕು. ಕೆಲಸ ಇನ್ಯಾರೋ ಬಂದ್ಬಿಟ್ಟು ನಂದು ಅಂತ ಪ್ರೆಸೆಂಟ್ ಮಾಡಿಬಿಟ್ಟಿರ್ತಾನೆ. ಎಷ್ಟೋ ಜನಕ್ಕೆ ಇದು ಅನುಭವ ಆಗಿದೆ ಅಲ್ಲ, ಅದನ್ನು ಕೂಡ ಕಳ್ಳತನ ಅಂತ ಹೇಳ್ತೀವಿ. ಈ ಥರ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಮೋಸ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಎಷ್ಟು ಜಾಗೃತರಾಗಿರ್ತೀರೋ ಅಷ್ಟು ಪ್ರಶಸ್ತ. ಇಲ್ಲದಿದ್ದರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಕ್ಕಂಥ ಅಷ್ಟು ದ್ರವ್ಯವನ್ನು ಕಳೆದುಕೊಳ್ತಕ್ಕಂಥ ಚಾನ್ಸಸ್ಗಳೇ ನಿಮಗೆ ಜಾಸ್ತಿ ಇರತಕ್ಕಂಥದ್ದು. ಜಾಗ್ರತೆಯಿಂದ ಹೆಜ್ಜೆ ಇಡಿ. ಅದೇ ರೀತಿ ಈ ವಾರ ರಾಜಕೀಯ ಪ್ರಭಾವದಿಂದ ಅಥವಾ ಸಮಾಜದಲ್ಲಿ ನಿಮಗಿಂತ ಒಂದು ಸ್ವಲ್ಪ ಪ್ರಭಾವ ಜಾಸ್ತಿ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಪೀಡಿಸತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಅವರು ನಿಮ್ಮನ್ನು ಕಾಡಿಸ್ತಾರೆ. ಒಂದಷ್ಟು ವಿಚಾರದಲ್ಲಿ ಅವರ ಜೊತೆ ಸ್ವಲ್ಪ ಘರ್ಷಣೆಗೂ ಕೂಡ ಆಗುತ್ತೆ. ಅಂದರೆ ನೀವು ಸರಿ ಇರ್ತೀರ, ನಿಮ್ಮ ಕೆಲಸ ಕಾರ್ಯವನ್ನು ಕನ್ಯಾ ರಾಶಿಯವ್ರು ಮಾಡ್ತಿರ್ತೀರ. ಆದರೆ ನಿಮಗಿಂತ ಪ್ರಭಾವ ಜಾಸ್ತಿ ಇರತಕ್ಕಂಥವರು ನಿಮಗಿಂತಲೂ ಕೂಡ ನೀವು ಬಳಸ್ತೀರ ಗೊತ್ತಾ, ಸ್ವಲ್ಪ ವ್ಯಕ್ತಿ ಇನ್ಫ್ಲೂಯೆನ್ಸ್ ಪರ್ಸನ್ ಇದ್ದಾನಪ್ಪ ಅಂಥ ವ್ಯಕ್ತಿಗಳು ನಿಮ್ಮನ್ನು ಪೀಡಿಸತಕ್ಕಂಥ ಸನ್ನಿವೇಶಗಳು ಈ ವಾರ ಉದ್ಭವವಾಗತ್ತೆ. ಹಾಗಾಗಿ ಅವರೊಂದಿಗೆ ವ್ಯವಹರಿಸಬೇಕಾದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು ಅಂತ. ಅದೇ ರೀತಿ ಈ ವಾರ ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಸೌಖ್ಯವಿಲ್ಲ. ಮಾಡತಕ್ಕಂಥ ವ್ಯಾಪಾರ ಸ್ಥಳದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು, ಅಕ್ಕಪಕ್ಕ ಅಂಗಡಿಯವರೇ ಆಗಿರ್ಬೋದು ಅಥವಾ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಗ್ರಾಹಕರೇ ಆಗಿರ್ಬೋದು, ಕಿರಿಕಿರಿಯನ್ನು ಮಾಡ್ತಾರೆ. ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಮತ್ತು ಸಮಾಧಾನ ಇರೋದಿಲ್ಲ. ಅದೇ ರೀತಿ ಜನರೊಂದಿಗೆ ವಿರೋಧವನ್ನು ಕಟ್ಕೊಳ್ತಕ್ಕಂಥ ಸನ್ನಿವೇಶನೂ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಎಷ್ಟು ಜಾಗೃತಿಯಾಗಿರ್ತೀರೋ ಅಷ್ಟು ಈ ವಾರ ಪ್ರಶಸ್ತವಾಗಿರುತ್ತೆ. ಇಲ್ಲದಿದ್ದರೆ ಈ ವಾರ ಕಷ್ಟಕರವಾಗಿರುತ್ತೆ ಅಂತ. ಸ್ವಲ್ಪ ಕನ್ಯಾ ರಾಶಿಯವರು ಈ ವಾರ ಜಾಗ್ರತೆಯಿಂದಿರಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಭಗವಂತ ಯಾವ ರೀತಿಯ ಒಳ್ಳೆ ಫಲ ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ತುಲಾರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಖಂಡಿತವಾಗಿಯೂ ತುಲಾರಾಶಿಯವರಿಗೆ ಈ ವಾರ ಒಳ್ಳೆ ಧನಲಾಭವನ್ನು ನೀವು ಕಾಣ್ತೀರಾ. ಪ್ರಮುಖವಾಗಿ ಮನೆಗೆ ಉಪಯುಕ್ತವಾದ ವಸ್ತುಗಳನ್ನಾಗಿರ್ಬೋದು ಅಥವಾ ನಿಮಗೆ ಬೇಕಾದ ಒಂದಷ್ಟು ವಸ್ತುಗಳನ್ನು
ಖರೀದಿ ಮಾಡತಕ್ಕಂಥ ಯೋಗಗಳು ನಿಮಗೆ ವೃದ್ಧಿ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೊಂದು ಆಸೆ ಇರುತ್ತೆ, ಈ ವಸ್ತುನ ತೊಗೊಂಡಿರೋ ತುಂಬ ಚೆನ್ನಾಗಿರ್ತಿತ್ತು, ವಸ್ತು ಸ್ವಲ್ಪ ಕಾಸ್ಟ್ಲಿ ಅಂದರೆ ಬೆಳೆ ಬಾಳತಕ್ಕಂಥ ವಸ್ತು, ಆದರೂ ಕೂಡ ಈ ವಸ್ತು ನನಗೆ ಬೇಕು, ಈ ಥರ ಒಂದಷ್ಟು ಆಲೋಚನೆ ನಿಮ್ಮಲ್ಲಿ ಇರುತ್ತೆ ಗೊತ್ತಾ. ಖಂಡಿತವಾಗಿಯೂ ಅದು ಈ ವಾರ ಈಡೇರತಕ್ಕಂಥದ್ದು. ಅಂದರೆ ನಿಮಗೆ ಲಾಭದಾಯಕ ವಾರ ಈ ವಾರ ಅಂತ ಅರ್ಥ. ಖಂಡಿತವಾಗಿಯೂ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಕುಟುಂಬದಲ್ಲಿ ಶಾಂತಿ ಸಹಿತವಾಗಿ ಶುಭ ಸಮಾರಂಭಗಳಿಗೆ, ಪ್ರಮುಖವಾಗಿ ಕುಟುಂಬದಲ್ಲಿ ಶಾಂತಿ ಸಹಿತವಾಗಿ ಶುಭ ಸಮಾರಂಭಗಳಿಗೆ ಕುಟುಂಬ ಸಮೇತ ಭಾಗವಹಿಸಿ ಸಂತೋಷದ ದಿನಗಳನ್ನು ಅನುಭವಿಸತಕ್ಕಂಥ ಒಂದಷ್ಟು ಸನ್ನಿವೇಶಗಳು ಈ ವಾರ ತುಲಾರಾಶಿಯವರು ವೃದ್ಧಿ ಆಗತಕ್ಕಂಥದ್ದು. ಅದೇ ರೀತಿ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈ ವಾರ ಈಡೇರತಕ್ಕಂಥ ದಾರಿಗೆ ದೊಡ್ಡ ಹೆಜ್ಜೆಯನ್ನು ಇಡ್ತೀರ. ಅಂದರೆ ನಿಮಗೊಂದು ಆಸೆ ಇರುತ್ತೆ, ಜೀವನದಲ್ಲಿ ಇದನ್ನು ಮಾಡಬೇಕಾಗಿತ್ತು, ಈ ವ್ಯಾಪಾರ ವ್ಯವಹಾರನ ಶುರು ಮಾಡಬೇಕಾಗಿತ್ತು, ಅದಕ್ಕೊಂದೊಳ್ಳೆ ನನಗೆ ಒಂದು ಬಿಗಿನಿಂಗ್ ಬೇಕಾಗಿತ್ತು, ಅಥವಾ ನನಗೆ ಈ ವಸ್ತು ಲಭಿಸಿದ್ರೆ ಸಾಕಿತ್ತಲ್ಲಪ್ಪ ಜೀವನದಲ್ಲಿ, ಈ ವಸ್ತು ತೆಗೆದುಕೊಳ್ಬೇಕು ಅಂತ ಎಷ್ಟೋ ತಿಂಗಳುಗಳಿಂದ ಅಂತ ಅಂದ್ಕೊಂಡಿದ್ದೆ, ಆ ಸ್ಥಳಕ್ಕೆ ಹೋಗಬೇಕು ಅಂತ ಎನ್ನುವುದು ನನ್ನ ಡ್ರೀಮ್ ಆ ಸ್ಥಳಕ್ಕೆ ಹೋಗಬೇಕು ಅಂತ ತಿಳಿದಿದ್ದು ನನ್ನ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಅಂದರೆ ಅಲ್ಲಿಗೆ ನಾನು ಹೋಗಬೇಕು ಅಂತ ತುಂಬ ಆಸೆ ಅಂತ ಅಂದ್ಕೊಂಡಿದ್ದೆ, ಎಷ್ಟೋ ಸಲ ಪ್ರಯತ್ನ ಪಟ್ಟರು ಹೋಗೋಕ್ಕಾಗ್ತಾ ಇಲ್ಲ. ಈ ಥರ ನಾನಾ ವಿಚಾರಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ವಿಚಾರ ಅಂದ್ಕೊಂಡಿರುತ್ತೋ ಆ ವಿಚಾರದಲ್ಲಿ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರ. ಅಂದರೆ ತುಲಾರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಲಾಭದಾಯಕ ವಾರವಾಗಿರುತ್ತೆ. ಆ ಲಾಭವನ್ನು ಇನ್ನು ಯಥೇಚ್ಛವಾಗಿ ದ್ವಿಗುಣ ಮಾಡ್ಕೊಳ್ಳಿ. ಖಂಡಿತ ಅದು ಭವಿಷ್ಯಕ್ಕೆ ಒಳ್ಳೆಯ ಪ್ರೇರಣೆಯನ್ನು, ಒಳ್ಳೆ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡಿಕೊಡ್ತಕ್ಕಂಥ ಸನ್ನಿವೇಶಗಳನ್ನು ತನ್ನಕ್ಕೆ ತಾನೇ ಅದು ಮುಂದೆ ಸೃಷ್ಟಿ ಮಾಡಿಕೊಡ್ತಾ ಹೋಗ್ತಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲ ಭಗವಂತ ಈ ವಾರ ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಸರ್ಕಾರದ ಸವಲತ್ತುಗಳು ಪಡ್ಕೊಳ್ಬೇಕು ಅಂತ ವೃಶ್ಚಿಕ ರಾಶಿಯವರು ಒದ್ದಾಡ್ತಾ ಇದ್ದರೆ, ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಪರ್ಮನೆಂಟ್ ಆಗ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟರು ಕೂಡ ಪರ್ಮನೆಂಟ್ ಆಗ್ತಾ ಇಲ್ಲ ಅಂತಂತಿದ್ರೆ, ಆ ವಿಚಾರದಲ್ಲಿ ಒಳ್ಳೆ ಶುಭವನ್ನು ಹೋಗತಕ್ಕಂಥ ದಾರಿಯಲ್ಲಿ ಒಂದು ಹೆಜ್ಜೆ ಗುರುತನ್ನು ಇಡ್ತೀರಾ. ಅಂದರೆ ಲಾಭದಾಯಕ ಕಡೆ ಹೆಜ್ಜೆ. ಅಂದರೆ ತುಂಬ ಜನ ಅಂದ್ಕೊಳ್ತಿರ್ತೀರ ವೃಶ್ಚಿಕ ರಾಶಿಯವರು, ಈ ಕೆಲಸದಲ್ಲಿ ನಂಗೆ ಗೌರ್ಮೆಂಟ್ ಕೆಲಸ ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ, ಗೌರ್ಮೆಂಟ್ ಕೆಲಸ ಈ ವಾರ ಆಗತ್ತೆ ಅಂತಲ್ಲ, ಆ ಆಗೋ ದಾರಿಗೆ ಒಂದು ಮಾರ್ಗ ಪ್ರಾರಂಭ ಆಗತಕ್ಕಂಥ ಒಂದು ಹೆಜ್ಜೆಯನ್ನು ನೀಡ್ತೀರಾ. ಎಷ್ಟೋ ಜನಕ್ಕೆ ಟ್ರಾನ್ಸ್ಫರ್ ಅಪೇಕ್ಷೆಗಳಿರ್ತೀರ, ಅದು ಲಭಿಸ್ತಕ್ಕಂಥದ್ದಾಗತ್ತೆ. ಎಷ್ಟೋ ಜನಕ್ಕೆ ಪ್ರಮೋಷನ್ ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ ವೃಶ್ಚಿಕ ರಾಶಿಯವರಿಗೆ ಸರ್ಕಾರದಲ್ಲಿ, ಅದು ರೀಚ್ ಆಗತಕ್ಕಂಥದ್ದು. ಇನ್ನೂ ತುಂಬ ಜನ ಕೆಲಸಗಾರರಿಗೆ ಸರ್ಕಾರದ ಒಂದಷ್ಟು ಸವಲತ್ತುಗಳು ಬರಬೇಕಾಗಿರುತ್ತೆ, ಯಾವುದೋ ಸೈನ್ ಆಗಿಲ್ಲ, ಅಥವಾ ಇನ್ನು ಯಾವುದೋ ಡಿಪಾರ್ಟ್ಮೆಂಟ್ ಫೈಲ್ಸಿಗೆ ಹಾಕೊಂಡ್ಬಿಟ್ಟಿದೆ, ಬ್ಯಾಂಕಲ್ಲೆಲ್ಲ ಕ್ಲಿಯರ್ ಆಗಿದೆ, ಹಣ ಸಂದಾಯ, ನನ್ನ ಅಕೌಂಟ್ಗೆ ಹಣ ಬಂದಿಲ್ಲ, ಈ ಥರ ನಾನಾ ಆಲೋಚನೆಗಳು, ನಾನಾ ಗೊಂದಲಗಳು ನಿಮ್ಮನ್ನು ಇಂತಾ ಇದ್ದರೆ, ಈ ವಾರ ಅಷ್ಟೂ ವಿಚಾರದಲ್ಲಿ ನಿಮಗೆ ಜಯತ್ವ ಪ್ರಾಪ್ತವಾಗುತ್ತೆ. ಅಷ್ಟು ವಿಚಾರದಲ್ಲಿ ಲಾಭದಾಯಕವಾಗಿ ಅಂದರೆ ಶುಭವನ್ನು ನೀವು ಪಡ್ಕೊಳ್ತೀರಾ. ಖಂಡಿತವಾಗಿಯೂ ನಿಮಗೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಸರ್ಕಾರದ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿ ಸಹಾಯ ಹಾಗೂ ಮುನ್ನಡೆಯತಕ್ಕಂಥ ಒಂದಷ್ಟು ವಿಚಾರಗಳು ಲಭಿಸ್ತಾ ಹೋಗುತ್ತೆ. ಅದೇ ರೀತಿ ಈ ವಾರ ನಿಮಗೆ ಧನಲಾಭವಿದೆ, ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಧನಲಾಭವಾಗತಕ್ಕಂಥದ್ದಿರುತ್ತೆ. ಅದೇ ರೀತಿ ವ್ಯಾಪಾರದಲ್ಲಿ ಒಳ್ಳೆ ಕೀರ್ತಿಯನ್ನು ಅನುಭವಿಸ್ತೀರಾ. ಉತ್ತಮ ಸ್ನೇಹಿತರು ನಿಮಗೆ ಲಭಿಸ್ತಾರೆ. ಅಂದರೆ ಹೊಸದಾಗಿ ಉತ್ತಮ ಸ್ನೇಹಿತರು ನಿಮ್ಮನ್ನು ಲಭಿಸ್ತಾರೆ. ನಿಮ್ಮ ಸ್ನೇಹಿತರ ಗುಂಪು ಕೊಂಚ ಮಟ್ಟಿಗೆ ಜಾಸ್ತಿ ಆಗತಕ್ಕಂಥದ್ದು ಈ ವಾರ. ಅದೇ ರೀತಿ ಈ ವಾರ ಪ್ರಮುಖವಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತ ತುಂಬ ಜನ ಅಂದ್ಕೊಂಡಿದ್ರೆ, ಪ್ರವಾಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಖಂಡಿತವಾಗಿಯೂ ಈ ವಾರ ಆ ವಿಚಾರವಾಗಿ ಒಂದನ್ನೇನೋ ಪ್ಲ್ಯಾನ್ ಮಾಡ್ಕೊಳ್ತೀರಾ, ಅಥವಾ ಕೆಲವ್ರಿಗೆ ಹೋಗತಕ್ಕಂಥ ಅವಕಾಶಗಳು ಸಿಗುತ್ತೆ, ಕೆಲವರು ಏನೋ ಒಂದು ಟಿಕೆಟ್ ಬುಕ್ಕಿಂಗ್ ಮಾಡ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಈ ಥರ ನಾನಾ ವಿಚಾರದಲ್ಲಿ ಟ್ರಾವೆಲ್ ಅಂದರೆ ಪ್ರವಾಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಆ ವಿಚಾರದಲ್ಲಿ ಶುಭ ಸುದ್ದಿ, ಶುಭದ ಹೆಜ್ಜೆಯನ್ನು ಈ ವಾರ ವೃಶ್ಚಿಕ ರಾಶಿಯರು ಹೊಡೆಯತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಖಂಡಿತವಾಗಿಯೂ ಆ ದಿಕ್ಕಿನಲ್ಲಿ ಸಾಗಿ ಒಳ್ಳೆ ಲಾಭವನ್ನು ಕೊಡತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಧನುರಾಶಿಯವರಿಗೆ ಒಟ್ಟು
ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಖಂಡಿತವಾಗಿಯೂ ನಿಮಗೆ ಕಷ್ಟವಿರುತ್ತದೆ. ಅಂದರೆ ಅರ್ಧ ಲಾಭವನ್ನು ನೋಡ್ತೀರಾ, ಮತ್ತಿನ್ನರ್ಧ ಕಷ್ಟವನ್ನು ನೋಡ್ತೀರಾ. ಅಂದರೆ ಈ ಕಡೆ ಲಾಭವೂ ಅಲ್ಲ, ಈ ಕಡೆ ಕಷ್ಟವೂ ಇಲ್ಲ, ಸರಿ ಪ್ರಮಾಣದಲ್ಲಿ ಇಡೀ ವಾರ ಮುಗದೇ ಹೋಗ್ಬಿಡುತ್ತೆ. ಆದರೆ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟರೆ, ಕಷ್ಟಪಟ್ಟು ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ಲಾಭವನ್ನು ನೋಡ್ತೀರಾ, ಆ ಕೆಲಸದಲ್ಲಿ ಯಶಸ್ಸನ್ನು ಕೂಡ ಪಡೆದುಕೊಳ್ತೀರ. ಹಾಗಾಗಿ ಧನುರಾಶಿಯವರು ಆದಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಆದಷ್ಟು ಯೋಚನೆ ಮಾಡಿ ಮಾತನಾಡತಕ್ಕಂಥ ವ್ಯಕ್ತಿಗಳಾಗಿ. ಆತುರದ ನಿರ್ಧಾರಗಳು, ಆಡತಕ್ಕಂಥ ಒಂದಷ್ಟು ಮಾತುಗಳಿಂದ ಜನರೊಂದಿಗೆ ವಿರೋಧ ಕಟ್ಟಿಕೊಳ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಮನಃಶಾಂತಿಯನ್ನು ಇದಕ್ಕಿಂದಲೇ ಕಳ್ಕೊಳ್ತೀರಾ. ಅದೇ ರೀತಿ ಸಂಬಂಧಗಳಲ್ಲಿ ಬಿರುಕು ಕೂಡ ಮೂಡ್ಬೋದು. ಹಾಗಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತೀರೋ, ಎಷ್ಟು ಪ್ರಮುಖವಾಗಿ ಆಲೋಚನೆ ಮಾಡಿ ಆ ವ್ಯಕ್ತಿಗೆ ನಾನು ಮಾತಾಡ್ತಕ್ಕಂಥ ಮಾತುಗಳು ಚುಚ್ಚುತ್ತಾ, ಅಥವಾ ವ್ಯಕ್ತಿಗೆ ಎಫೆಕ್ಟ್ ಆಗುತ್ತಾ, ಅಥವಾ ವ್ಯಕ್ತಿಗಳ ಸಂಬಂಧವನ್ನು ಹಾಳು ಮಾಡ್ಕೊಳ್ತಾನ, ಅಥವಾ ಒಂದು ಬೇಜಾರು ಮಾಡ್ಕೊಳ್ತಾನ ಅಂತ ಯೋಚನೆ ಮಾಡಿ ಮಾತಾಡಿ. ಸಂಬಂಧ ಗಟ್ಟಿಯಾಗತ್ತೆ. ಇಲ್ಲದಿದ್ದರೆ ಏನೊಂದಷ್ಟು ವರ್ಷಗಳಿಂದ ಸಂತೋಷದಿಂದ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಂಬಂಧವನ್ನು ಕ್ಯಾರಿ ಮಾಡ್ತಿರ್ತಿರಲ್ಲ, ತೆಗೆದುಕೊಂಡು ಹೋಗ್ತಿರ್ತಿರಲ್ಲ, ಅದನ್ನೇ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಧನುರಾಶಿಯವರು ಜಾಗ್ರತೆಯಿಂದಿದ್ದರೆ ತುಂಬ ಸೂಕ್ತ. ಈ ವಾರ ಮಿಶ್ರ ಫಲವನ್ನು ನೀವು ಅಪೇಕ್ಷೆ ಮಾಡ್ಬೋದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಭಗವಂತ ಯಾವ ರೀತಿಯ ಒಳ್ಳೆಯ ಫಲವನ್ನು ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ವೈರಿಗಳನ್ನು ಮಣಿಸ್ತೀರ. ಅಂದರೆ ವೈರಿಗಳ ವಿರುದ್ಧ ಮಕರ ರಾಶಿಯವರಿಗೆ ಜಯತ್ವ ಪ್ರಾಪ್ತವಾಗತಕ್ಕಂಥದ್ದು ಅಂತ. ಇಷ್ಟು ದಿನ ಯಾರೋ ಒಂದಷ್ಟು ಹಿತಶತ್ರುಗಳು ಅಥವಾ ನಿಮ್ಮೊಂದಷ್ಟು ವೈರಿಗಳು ನಿಮ್ಮನ್ನು ಕಾಡಿಸ್ತಾ ಇರ್ತಾರೆ, ಪೀಡಿಸ್ತಾ ಇರ್ತಾರೆ. ಅವರಿಂದ ಅವ್ರು ಆಡ್ತಕ್ಕಂಥ ಚುಚ್ಚು ಮಾತುಗಳಿಂದ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿರ್ತೀರ. ನೀನು ಆಪ್ಷನ್ನೇ ಇಲ್ಲ ಅಂತ ಸನ್ನಿವೇಶಗಳಲ್ಲಿ ಅವರ ವಿರುದ್ಧವೇ ನೀವು ನಿಂತ್ಕೊಂಡು ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರ. ಅದು ಮನಸ್ಸಿಗೆ ತುಂಬ ಸಮಾಧಾನವಾಗತ್ತೆ. ಮನಃಶಾಂತಿ ಕೂಡ ಮಕರ ರಾಶಿಯವರಿಗೆ ಲಭಿಸತಕ್ಕಂಥದ್ದಾಗತ್ತೆ. ಅದೇ ರೀತಿ ಈ ವಾರ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗತಕ್ಕಂಥದ್ದು ಮಕರ ರಾಶಿಯವರಿಗೆ. ಈ ವಾರ ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಒಳ್ಳೆ ಜಯತ್ವ ಪ್ರಾಪ್ತವಾಗತ್ತೆ, ಧನಲಾಭವಾಗತಕ್ಕಂಥದ್ದು, ಜನರೊಂದಿಗೆ ಬಾಂಧವ್ಯ ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥದ್ದು. ಅಂದರೆ ಈ ವಾರ ನೀವು ಏನೇ ಕೆಲಸ ಕಾರ್ಯವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನು ನೋಡ್ತೀರಾ. ಅದೇ ರೀತಿ ಧನಲಾಭವಾಗತ್ತೆ, ಜೊತೆಗೆ ಬಾಂಧವ್ಯ ವೃದ್ಧಿ ಆಗತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಈ ಕಲಿಯುಗದಲ್ಲಿ ಬೇಕಾಗಿರತಕ್ಕಂಥದ್ದು ಏನು ಹೇಳಿ? ಒಳ್ಳೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯ. ಇದೊಂದಿದ್ದರೆ ಸಾಕು. ಆ ವ್ಯಕ್ತಿ ಎಂಥದೇ ಕಠಿಣ ಪರಿಸ್ಥಿತಿಗೆ ಹೋದರೂ ಕೂಡ ಸುತ್ತಲಿರತಕ್ಕಂಥ ಜನರು ವ್ಯಕ್ತಿಯ ಕೈ ಹಿಡಿದು ಮುಂದೆ ನಿಲ್ಲಿಸ್ತಾನೆ. ಆದರೆ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಹೇಳಿದರೆ, ಜನಮನ್ನಣೆ ಅಂದರೆ ನೀವು ಪರವಾಗಿಲ್ಲಪ್ಪ ಈ ವ್ಯಕ್ತಿನ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ನನಗೊಂದು ಫೀಲ್ ಬರಬೇಕಲ್ಲ, ಅದು ನನಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದ್ದು ಪ್ರಯೋಜನ ಇಲ್ಲ. ಜೀವನದಲ್ಲಿ ನಾವು ಸಂಪಾದನೆ ಮಾಡಬೇಕಾಗಿರೋದು ಹಣ ಅಲ್ಲ, ಪ್ರೀತಿ, ವಿಶ್ವಾಸ, ಒಂದು ಸ್ನೇಹ. ಯಾವ ವ್ಯಕ್ತಿ ಕಷ್ಟಕ್ಕಾಗ್ತಾನೋ ಅವನೇ ಆತ್ಮೀಯ ಸ್ನೇಹಿತ, ಅವನೇ ಆತ್ಮೀಯ ನೆಂಟ. ತುಂಬ ಜನ ಅಂತಾರೆ, ಸಾರ್ ಇವ್ರು ನನ್ನ ಬಂಧುಗಳು, ಸಾರ್ ಇವರು ನನ್ನ ಕುಟುಂಬಸ್ಥರು, ಸಾರ್ ಗುರುಗಳೇ ಇವರೆಲ್ಲ ನನ್ನ ಕೂಡು ಕುಟುಂಬ, ನನಗೆ ಅಣ್ಣ ತಮ್ಮ ಅಕ್ಕ ತಂಗೀರಂತ ಹೇಳ್ಕೊಂಡು ಹೋದರೆ ಎಷ್ಟು ಜನ ಇದ್ದಾರೆ ಗೊತ್ತಾ? 100 ಜನ ಇದ್ದಾರೆ. ನನ್ನ ಕಸಿನ್ಸ್ಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸಗಳಲ್ಲಿದ್ದಾರೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಎಷ್ಟೆಷ್ಟು ದೊಡ್ಡ ಸಂಪಾದನೆ ಮಾಡ್ತಿದ್ದಾರೆ ಗೊತ್ತಾ? ನನ್ನ ದೊಡ್ಡ ರಾಯಲ್ ಫ್ಯಾಮಿಲಿ, ದೊಡ್ಡ ಕುಟುಂಬ. ಆದರೆ ನನ್ನ ಕಷ್ಟಕ್ಕೆ ಅಂತ ಬರುವನು ನನ್ನ ಸ್ನೇಹಿತರು. ನಿಜ ಅಲ್ವಾ? ನಿಮಗೂ ಅದು ಫೀಲ್ ಆಗಿದೆ ಅಲ್ವಾ? ಖಂಡಿತವಾಗಿ ಹೋಗೋದು. ತುಂಬ ಜನಕ್ಕೆ ಅನ್ಕೊಂಡ್ಬಿಡ್ತಾನೆ, ನೆಂಟ ಬಂಧು ಅಂದರೆ ಯಾರು ಹೇಳಿ? ನಮ್ಮ ಮನೇಲಿ ಏನೋ ಫಂಕ್ಷನ್ ಮಾಡಿದಾಗ 4 ಜನರ ಜೊತೆ ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡು ಹೋದಕ್ಕವನು ಬಂಧು ಅಲ್ಲ. ಯಾರೋ ಸತ್ತಾಗ ನಮ್ಮನೆಲ್ಲೂ ಸಾವಾಗತ್ತೆ, ಆವಾಗ ಇವ್ರು ನನಗೆ ಬರಬೇಕು ನೋಡೋಕ್ಕೆ ಅಂತ ಸಾವು ಬರ್ತಾರಲ್ಲ, ಅವರು ಬಂಧುಗಳಲ್ಲ. ಇನ್ನು ಕಷ್ಟದಲ್ಲಿದ್ದಾಗ ಕಷ್ಟ ಇದೆಯಾ, ಫಸ್ಟ್ ನಾನು ಬಂದು ನಿಂತ್ಕೊಳ್ತೀನಿ,
ನನ್ನ ಮನೆಯ ಕಷ್ಟ ಅವ್ರ ಮನೆ ಕಷ್ಟ ಅಂತ ಯಾರ ವ್ಯಕ್ತಿ ಬಂದು ನಿಂತ್ಕೊಳ್ತಾನೋ ಅವನು ನಿಜವಾದ ಬಂಧು. ತುಂಬ ಜನಕ್ಕೆ ಬಂಧು ಅಂತ ಏನು ಅಂತಲೇ ಗೊತ್ತಿರೋದಿಲ್ಲ. ಕುಟುಂಬದಲ್ಲಿರತಕ್ಕಂಥ ಎಲ್ಲರನ್ನೂ ಕೂಡ ಬಂಧುಗಳು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ತಪ್ಪು. ಯಾರು ನಮ್ಮ ಕಷ್ಟ ಕಾಲದಲ್ಲಿ ಬಂದು ನಮ್ಮ ಜೊತೆ ನಿಂತ್ಕೊಳ್ತಾನೆ ಅವನೇ ನಮ್ಮ ಕುಟುಂಬದ ವ್ಯಕ್ತಿ, ಆತನೇ ಬಂಧು, ಆತನೇ ಸ್ನೇಹಿತ. ಈ ವಿಚಾರದಲ್ಲಿ ಕ್ಲಾರಿಟಿ ಸಿಗಲಿ. ನಿಮ್ಮದೊಂದೇ ರಾಶಿ ಅಂತಲ್ಲ, ಮಕರ, ಕುಂಭ, ಮೀನ, ವೃಶ್ಚಿಕ ಆ ರಾಶಿ ಅಂತ ಏನಲ್ಲ. ಪ್ರತಿಯೊಬ್ಬವಾದ ವ್ಯಕ್ತಿ ಇದನ್ನು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಬೇಕು. ಅದೊಂದೇ ಕಣ್ರಿ ಇಡೀ ನಾವು ಸಾಯೋವರೆಗೂ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಪ್ರೀತಿ ವಿಶ್ವಾಸ ನಂಬಿಕೆ ಸ್ನೇಹ ಯಾವುದೂ ಇಲ್ಲ ಅಂದರೆ ಆ ವ್ಯಕ್ತಿ ಬದುಕಿದ್ದು ವ್ಯರ್ಥ. ಕಷ್ಟ ಕಾಲದಲ್ಲಿ ಆಗತಕ್ಕಂಥದ್ದು ಒಂದು ವಿಶ್ವಾಸದ ನುಡಿ. ಎಷ್ಟೋ ಜನ ವ್ಯಕ್ತಿಗಳ ಹತ್ರ ಕೋಟಿ ದುಡ್ಡಿರುತ್ತೆ, ಮಾತಾಡ್ಸೋಕ್ಕೆ ನೀವು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ಕೇಳೋಕ್ಕೆ ವ್ಯಕ್ತಿಗಳು ಇರೋದಿಲ್ಲ. ಅದರ ವ್ಯಕ್ತಿಗಳು ತುಂಬ ಜನ ನಾನು ನೋಡಿದ್ದೀನಿ. ಹಾಗಾಗಿ ಮೊದಲು ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿ. ಖಂಡಿತವಾಗಿಯೂ ಭಗವಂತನೇ ನಿಮ್ಮ ಜೊತೆಗಿದ್ದಾನೆ ಅಂತೇಳಿ ಅರ್ಥ. ಇದು ಮಕರ ರಾಶಿ ಸಹಿತವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳತಕ್ಕಂಥದ್ದು. ಅದೇ ರೀತಿ ಮಕರ ರಾಶಿಯವರಿಗೆ ಈ ವಾರ ಧನಲಾಭದೊಂದಿಗೆ ಬಾಂಧವ್ಯ ಕೂಡ ವೃದ್ಧಿ ಆಗುತ್ತೆ. ಆ ಬಾಂಧವ್ಯವನ್ನು ಯಥೇಚ್ಛ ಮಾಡ್ಕೊಂಡಾಗ ವೃದ್ಧಿ ಮಾಡ್ಕೊಳ್ಳಿ. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಮಾತಾಡಿ, ಎಲ್ಲರ ಜೊತೆ ಚೆನ್ನಾಗಿರಿ. ಮಕರ ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ನೀವು ಯುದ್ಧವನ್ನು ಗೆಲ್ಲಕ್ಕಾಗದಿದ್ದರೂ ಪ್ರೀತಿಯ 4 ಮಾತುಗಳಿಂದ ಯಾವುದೇ ವ್ಯಕ್ತಿಯನ್ನು ಬೇಕಾದ್ರೆ ಗೆಲ್ಬೋದು. ಅದನ್ನು ರೂಢಿಸ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಪ್ರತಿಯೊಬ್ಬರು ಇದನ್ನು ರೂಢಿಸ್ಕೊಳ್ತಾ ಹೋಗ್ತಿದ್ರೆ ಪ್ರತಿಯೊಬ್ಬರು ಕೂಡ ಸುಂದರ ಜೀವನವನ್ನು ಕಟ್ಕೊಳ್ಬೋದು. ಯಾವ ರೀತಿ ಜಗಳ ಜುಟುಗಳು ಏನೂ ಇರೋದಿಲ್ಲ. ಇರೋ ಕಡೆ ಆರಾಮಾಗಿರತಕ್ಕಂಥದ್ದಾಗತ್ತೆ. ಆ ಒಳ್ಳೆ ಸನ್ನಿವೇಶವನ್ನು ಭಗವಂತ ಮಕರ ರಾಶಿಯವರು ಕೊಟ್ಟಿದ್ದಾನೆ. ಅದನ್ನು ವೃದ್ಧಿ ಮಾಡ್ಕೊಳ್ಳಿ, ಅದು ಲಾಭದಾಯಕವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲವನ್ನು ಕೊಟ್ಟಿದ್ದಾನೆ ಅಂತೇಳಿ ಈ ವಾರ ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಕೊಂಚ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರತಕ್ಕಂಥದ್ದು. ಕೆಲಸ ಕಾರ್ಯ ಇದೇನೋ ಕಷ್ಟವಾಗ್ತಿದೆಯಲ್ಲಪ್ಪ, ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಎಲ್ಲ ಕೆಲಸಗಳು ಕಠಿಣವಾಗ್ತಾ ಬರತಕ್ಕ ಹೋಗುತ್ತೆ. ಆದರೆ ದುಡಿಗೇಳಬೇಡಿ. ದುಡಿಗೇಳದೆ ಆದರೆ ಭಯಪಡದೆ, ದುಡಿಗೆಲ್ದೆ ಆದರೆ ಭಯಪಡದೆ, ಹಿಂಜರಿಕೆಯ ಹೆಜ್ಜೆಗಳಿಲ್ಲದೆ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಲಾಭದಾಯಕವಾಗುತ್ತೆ. ತಿಳಿದಿರಲಿ, ಎಚ್ಚರಿಕೆಯ ಹೆಜ್ಜೆಗಳು ಈ ವಾರ ನಿಮ್ಮನ್ನು ರಕ್ಷಣೆ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ಸಂಪೂರ್ಣ ವಾರ ಸಮಸ್ಯೆಗಳು, ಫುಲ್ಲು ವರ್ಕ್ ಪ್ರೆಷರಪ್ಪ ಆಗ್ತಾನೇ ಇಲ್ಲ ಅಂತ ಟೆನ್ಷನ್ಸ್ಗಳು. ಅದೇ ರೀತಿ ಮನಸ್ಸಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಸಮಾಧಾನ ಆಗ್ತಾ ಇಲ್ವಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗ್ತಿಲ್ವಲ್ಲ ಅಂತ ಹತಾಶೆಯ ಮನೋಭಾವನೆಗಳು ವೃದ್ಧಿ ಆಗತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆಡಿ. ಕೆಲಸ ಎಷ್ಟೇ ನಿಧಾನವಾಗ್ತಿದ್ರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ನಿಧಾನ ಆಗ್ತಿದೆಯಾ ಪರವಾಗಿಲ್ಲ, ಇದನ್ನೇ ನಾನು ಒಂದು ಚಾಲೆಂಜ್ ಆಗಿ ನಾನು ಸ್ವೀಕರಿಸ್ತೇನೆ, ಸವಾಲಾಗಿ ಸ್ವೀಕರಿಸ್ತೇನೆ, ವಿಧಿಯ ವಿರುದ್ಧವೇ ಹೋರಾಡ್ತೇನೆ. ನನಗೆ ವಿಧಿ ಇದನ್ನು ಕೊಡ್ತಾ ಇದೆ, ಕಷ್ಟ ಅಂತ ಕೊಡ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ, ಪರವಾಗಿಲ್ಲ. ಸೋತ್ರೆ ಪಾಠ ಅಂತ ತೆಗೆದುಕೊಳ್ತೀನಿ, ಗೆದ್ದರೆ ಇದನ್ನೇ ಇನ್ಸ್ಪಿರೇಷನ್ಸ್ ತೆಗೆದುಕೊಂಡು ಮುಂದೆ ಇನ್ನೊಂದು ಹೆಜ್ಜೆ ಇಡ್ತೀನಿ, ದೊಡ್ಡ ಹೆಜ್ಜೆ ಅಂತೇಳಿ ಮುನ್ನುಗ್ಗಿ ಖಂಡಿತ ಕುಂಭರಾಶಿಯವರಿಗೆ ಲಾಭದಾಯಕವಾಗುತ್ತೆ. ಈ ವಾರ ನಿಮಗೆ ನಿಮ್ಮ ಆತ್ಮೀಯ ಸ್ನೇಹಿತರದಷ್ಟು ಸಮ್ಮಿಲನದಿಂದ ಲಾಭದಾಯಕವಾಗುತ್ತೆ. ಮನರಂಜನಾ ಕಾರ್ಯಕ್ರಮದ ಭಾಗವಹಿಸ್ತೀರಾ, ಮೂವಿಗೆ ಹೋಗೋದು, ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಹರಟೆ ಹೊಡೆಯೋದು, ಪ್ರವಾಸಕ್ಕೆ ಹೋಗೋದು, ಅಥವಾ ಚೆನ್ನಾಗಿರತಕ್ಕಂಥ ಪುಸ್ತಕ ಓದತಕ್ಕಂಥದ್ದು, ಅಥವಾ ಒಂದಷ್ಟು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಒಂದಷ್ಟು ಸನ್ನಿವೇಶಗಳನ್ನ ಭಾಗವಹಿಸೋ ಮುಖಾಂತರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆರಾಮ್ಸೆ ಆಗ್ತಿದೆಯಪ್ಪ ಅಂತ ಒಂದಷ್ಟು ಮನೋಭಾವದಲ್ಲಿರ್ತೀರ. ಆದರೆ ಅತಿಯಾದ ನಂಬಿಕೆ ನಿಮ್ಮನ್ನು ಈ ವಾರ ಮೂರ್ಖನಾಗಿ ಮಾಡಿಬಿಡುತ್ತೆ. ನಂಬಿಕೆ ಇರಬೇಕು. ಅತಿಯಾದರೆ ವಿಷವೂ ಕೂಡ. ಅದೇ ರೀತಿ ತುಂಬ ಜನ ಹೇಳ್ತಾ ಇರ್ತಾರೆ, ಅಮೃತ ಅತಿಯಾದರೆ ತುಂಬ ವಿಷವಾಗತ್ತೆ ಅಂತ. ಅಂದರೆ ಅಮೃತ ಎಷ್ಟು ತೆಗೆದುಕೊಳ್ಬೇಕು ಅಷ್ಟೇ ತೆಗೆದುಕೊಳ್ತಕ್ಕಂಥದ್ದು. ಅಮೃತ ಜಾಸ್ತಿ ಅಂದರೆ ಅತಿ ಆದರೆ ವಿಷವಾಗುತ್ತೆ. ತಿಳಿದಿರಲಿ, ಅತಿಯಾದ ನಂಬಿಕೆ ನಿಮ್ಮನ್ನು ಪಾತಾಳ ಕೆಳಿಸ್ಕೊಡುತ್ತೆ. ಹಾಗಾಗಿ ನಂಬಬೇಕು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಂಬಬೇಕು. ನಾನು ಆಗಲೇ ಹೇಳಿದೆ, ನಂಬಿಕೆ ಇರಬೇಕು.
ಅತಿಯಾದ ನಂಬಿಕೆಯಲ್ಲ. ಸೊ ಎಷ್ಟು ಬೇಕಷ್ಟನ್ನು ನಂಬಿ, ಇಲ್ಲದಿದ್ದರೆ ಆತ್ಮೀಯರೇ ನಿಮಗೆ ಈ ವಾರ ಮೋಸ ಮಾಡತಕ್ಕಂಥದ್ದು. ಸ್ವಲ್ಪ ಮಟ್ಟಿಗಾದರೂ ಜಾಗ್ರತೆಯಿಂದ ಹೆಜ್ಜೆಡಿ. ಅಂದರೆ ಕುಂಭರಾಶಿಯವರು ಎಷ್ಟು ಜಾಗೃತರಾಗಿರ್ತಾರೋ ಅಷ್ಟು ಈ ವಾರ ಲಾಭ ಅಂಥೇಳಿ ಅರ್ಥ. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಆ ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಮೀನರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸುಖ ಭೋಜನ ಅಂದರೆ ಈ ವಾರ ಮನಸ್ಸಿಗೆ ತೃಪ್ತಿ ಆಗತಕ್ಕಂಥ ಭೋರಿ ಭೋಜನಗಳನ್ನು ಸವಿಯತಕ್ಕಂಥ ಅವಕಾಶಗಳನ್ನ ಭಗವಂತ ನಿಮಗೆ ಮಾಡಿಕೊಡ್ತಾನೆ. ಅದೇ ರೀತಿ ಆತ್ಮೀಯ ಮಿತ್ರರ ದರ್ಶನದಿಂದ ಮನಸ್ಸಿಗೆ ಸಂತೋಷವಾಗತಕ್ಕಂಥದ್ದು. ಯಾರೋ ಒಬ್ಬ ವ್ಯಕ್ತಿ ನೀವು ಸ್ನೇಹಿತ ಅಂತ ಅಂದ್ಕೊಂಡಿರ್ತೀರ, ಅವ್ರನ್ನ ಭೇಟಿ ಮಾಡಿ ತುಂಬ ದಿನಗಳಾಗಿರುತ್ತೆ, ತುಂಬ ವರ್ಷಗಳು ಆಗೋಗಿರುತ್ತೆ. ಆ ವ್ಯಕ್ತಿಯ ಭೇಟಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ನನ್ನ ಆತ್ಮೀಯ ಸ್ನೇಹಿತ ಎಷ್ಟು ಚೆನ್ನಾಗಿದ್ದಾನೆ, ನಾನು ಅವನ ಥರನೇ ಇರಬೇಕು, ಅವನು ಇನ್ನೂ ಬೆಳಿಬೇಕು, ನಮ್ಮ ಮನೋಭಾವ ನಿಮ್ಗೆ ವೃದ್ಧಿ ಆಗುತ್ತೆ. ಆತ್ಮೀಯರ ಜೊತೆ ನೀವೆಷ್ಟು ಸಮಯವನ್ನು ಈ ವಾರ ಬೆರೀತಿರೋ ಅಷ್ಟು ಜೀವನದಲ್ಲಿ ಇನ್ಸ್ಪಿರೇಷನ್ಸ್ ಆಗತಕ್ಕಂಥ ಒಂದಷ್ಟು ಸನ್ನಿವೇಶಗಳು ನಿಮಗೆ ವೃದ್ಧಿ ಆಗತಕ್ಕಂಥದ್ದು. ಅದೇ ರೀತಿ ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯತಕ್ಕಂಥ ದೊಡ್ಡ ಹೆಜ್ಜೆಗಳನ್ನು ಈ ವಾರ ಇಡ್ತೀರ. ಈ ವಿಚಾರದಲ್ಲಿ ನಿಮಗೆ ಡೌಟೇ ಬೇಡ. ಈ ವಾರ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಜಯತ್ವ ಪ್ರಾಪ್ತವಾಗತಕ್ಕಂಥ, ಅಂದರೆ ಈ ವಾರ ನೀವು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಒಳ್ಳೆ ಜಯತ್ವವನ್ನು ಪ್ರಾಪ್ತಿ ಮಾಡಿಕೊಡ್ತೀರಾ. ಅದೇ ರೀತಿ ಈ ವಾರ ಧನಲಾಭವಾಗುತ್ತೆ. ಫಿನಾನ್ಷಿಯಲಿ ಒಂದಷ್ಟು ವಿಚಾರಗಳು ಏನಿವೆ ಟೈಟ್ ಆಗಿದೆ, ಅಮೌಂಟನ್ನು ಇನ್ನೋ ಹಿಂಗೆ ಬರುತ್ತೆ, ನಿಲ್ಲೋ ಖರ್ಚಾಗ್ಬಿಡುತ್ತೆ ಅಂತ ಇನ್ನೂ ಒಂದು ಮನಸ್ಥಿತಿಗಳು ಇರ್ತಿರಲ್ಲ, ಅಷ್ಟು ಮನಸ್ಥಿತಿಗಳು ದೂರವಾಗುತ್ತೆ. ಲಕ್ಷ್ಮೀ ಅನುಗ್ರಹದಿಂದ ನಿಮ್ಮೊಂದಿಗೆ ಲಕ್ಷ್ಮಿ ಇರತಕ್ಕಂಥ ಒಂದಷ್ಟು ಸನ್ನಿವೇಶಗಳು ವೃದ್ಧಿ ಆಗುತ್ತೆ. ಅಂದರೆ ಈ ವಾರ ಮೀನರಾಶಿಯವರಿಗೆ ಪ್ರಶಸ್ತವಾದ ವಾರ. ಖಂಡಿತವಾಗಿಯೂ ಸಂಶಯ ಇಲ್ಲದೆ ಎಲ್ಲ ಕೆಲಸ ಕಾರ್ಯದಲ್ಲಿ ಭಾಗವಹಿಸಿ ಈ ವಾರ ಲಾಭದಾಯಕವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ವಾರ ಒಳ್ಳೆಯ ಲಾಭವನ್ನು, ಒಳ್ಳೆಯ ಕೀರ್ತಿಯನ್ನು, ಒಳ್ಳೆಯ ಯಶಸ್ಸನ್ನು, ಪ್ರಮುಖ ಆರೋಗ್ಯ ಸಹಿತವಾಗಿ ನೆಮ್ಮದಿಯನ್ನು ಆ ಭಗವಂತ ಕರುಣಿಸ್ಕೊಳ್ಳಿ ಅಂಥೇಳಿ ನಾನು ಕೂಡ ಪ್ರಾರ್ಥಿಸಿಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಚಾನಲ್ ಸಹಿತವಾಗಿ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಫೇಸ್ಬುಕ್, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲವೂ ಕೂಡ ನಮ್ಮ ಭವಿಷ್ಯ ದರ್ಶನ ಖಾತೆಗಿದೆ. ಅದನ್ನೆಲ್ಲವೂ ಕೂಡ ನೀವು ಕೂಡ ಫಾಲೋ ಮಾಡೋ ಮುಖಾಂತರ, ಆ ಖಾತೆಗಳನ್ನು ನಿಮ್ಮ ಸ್ನೇಹಿತರು ಹಿತೈಷಿಗಳೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತೇಳಿ ಕೋರ್ಕೊಳ್ತೇನೆ. ಧನ್ಯವಾದಗಳು.